ಎಲ್ಲರಿಗೂ ನಮಸ್ಕಾರ. ಯುಎಫ್ಬಿಯು ತುಮಕೂರು ಘಟಕದ ಪರವಾಗಿ ನಮ್ಮ ಬ್ಯಾಂಕಿನ ಆವರಣದಲ್ಲಿ ಇಂದು ಎಲ್ಲ ಸಂಘಟನೆಗಳು ನಾವು ಈಗಾಗಲೇ ಹಮ್ಮಿಕೊಂಡಿರ್ತಕ್ಕಂಥ 24 ಮತ್ತು 25 ಮಾರ್ಚ್ ರಾಷ್ಟ್ರಾದ್ಯಂತ ಎಲ್ಲಾ ಬ್ಯಾಂಕ್ಗಳ ನೌಕರರು ಮತ್ತು ಅಧಿಕಾರಿ ವರ್ಗದವರು ಮುಷ್ಕರಕ್ಕೆ ನಾವು ಕೈಗೊಟ್ಟಿದ್ದೇವೆ. ಈಗಾಗಲೇ ಕೂಡ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಕೂಡ ಹೋಗಿ ನಾವು ಅದನ್ನ ಹೇಳಿದ್ದೇವೆ. ಯಾಕೆಂತಂದ್ರೆ 2014ರಲ್ಲಿ ವೇತನ ಪರಿಷ್ಕರಣೆ ಆದಾಗ ನಮಗೆ 2 ಮತ್ತು 4ನೇ ಶನಿವಾರಗಳನ್ನ ರಜಾ ಕೊಟ್ಟರು. ಅದರ ನಂತರದಲ್ಲಿ IBA ಏನ್ ಹೇಳಿತು, ನಾವು ಎಲ್ಲ 5 ದಿನಗಳು ಕೂಡ ಕೆಲಸ ಮಾಡ್ತೀವಿ, ವಾರಕ್ಕೆ ಇನ್ 2 ದಿನ ರಜಾ ಕೊಡ್ಬೇಕು ಅಂತ ಹೇಳಿದಾಗ ಆಯ್ತು ಮಾಡಿ ಅಂತ ವೇತನ ಪರಿಷ್ಕರಣೆ ಏನ್ ಮಾಡಿದ್ರು. ಆ IBA ಮತ್ತು ಸೆಂಟ್ರಲ್ ಗವರ್ಮೆಂಟ್ DFS ನ ಭರವಸೆ ಮೇಲೆಗೆ ನಾವು ವೇತನ ಪರಿಷ್ಕರಣೆಗೆ ಸಹಿ ಹಾಕಿದ್ವಿ. ಆದರೆ ಅಂದಿನಿಂದ ಇಂದಿನ ತನಕ ಆ ವಿಚಾರವಾಗಿ ಅವರು ನಮ್ಮ ಜೊತೆ ಏನೋ ಚರ್ಚೆಗೂ ಬಂದಿಲ್ಲ, ಮಾತುಕತೆ ಕೂಡ ಕರೆದಿಲ್ಲ. ಇದರಿಂದ ನಾವು ರಸ್ತೆಗೆ ಇಳಿಯಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಷ್ಟ್ರಾದ್ಯಂತ ನಾವು ವಾರಕ್ಕೆ 5 ದಿನಗಳ ಕೆಲಸಕ್ಕೋಸ್ಕರ ಮುಖ್ಯವಾಗಿ ಬರಬೇಕಾಗಿದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ನಮಗೆ ಬಹಳ ಕಷ್ಟವಾಗಿದೆ. ಯಾಕೆಂದ್ರೆ ನಾವು ಉದ್ಯೋಗ ಮಾಡ್ತಕ್ಕಂಥ ಸ್ಥಳ ಬೇರೆ, ನಮ್ಮ ಕುಟುಂಬ ಇರ್ತಕ್ಕಂಥ ಸ್ಥಳ ಬೇರೆ. ವಾರಕ್ಕೆ 2 ದಿನಗಳ ಕಾಲವಾದ್ರೂ ಕೂಡ ನಾವು ನಮ್ಮ ವೈಯಕ್ತಿಕ ಜೀವನವನ್ನ ಸರಿಯಾಗಿ ಇಟ್ಕೋಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ಬೇಕು, ವೈಯಕ್ತಿಕವಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಇಂಥ ದೃಷ್ಟಿನಲ್ಲಿ ವಾರಕ್ಕೆ ನಾವು 6 ದಿನನೂ ಕೆಲಸ ಮಾಡ್ಬೇಕು. ಮತ್ತೆ ಕೆಲವು ಅನಿವಾರ್ಯ ಪ್ರಸಂಗದಲ್ಲಿ ಬ್ಯಾಂಕಿನ ಕೆಲಸ ಒತ್ತಡ ಇದ್ದಾಗ ನಾವು ಭಾನುವಾರವೂ ಕೂಡ ಕೆಲಸ ಮಾಡಿದೆ. ಇವೆಲ್ಲ ನಾವು ಬ್ಯಾಂಕಿಗೋಸ್ಕರ, ದೇಶಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಶ್ರಮ ಇದಾಗಿದೆ. ಆದ್ರಿಂದ ಕೇಂದ್ರ ಸರ್ಕಾರ, IBA ಎಲ್ಲವೂ DFS ಸೇರಿ ನಮಗೆ ವಾರಕ್ಕೆ 5 ದಿನಗಳ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು ಅಂತಕ್ಕಂಥ ಮುಖ್ಯವಾದ ಬೇಡಿಕೆಯನ್ನು ನಾವು ಸೇರಿದ್ದೇವೆ. ಆನಂತರ ನಮ್ಮ ಗ್ರಾಚ್ಯುಟಿ ಆಕ್ಟ್ 20 ರಿಂದ 25 ಲಕ್ಷಕ್ಕೆ ಏರಿಸಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆಲ್ಲ ಅದು 20 ರಿಂದ 25 ಲಕ್ಷ ಆಗಿದೆ, ಆದ್ರೆ ನಮಗ್ ಕೊಡ್ತಾ ಇಲ್ಲ. ನಂತರ ಬ್ಯಾಂಕ್ ಉದ್ಯೋಗಿಗಳಿಗೆ ನಾವಿಗೆ ಪರ್ಕ್ ಅಂಡ್ ಪರ್ಕ್ವಿಸಿಟ್ಸ್ ಅಂತ ಕೆಲವು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಮುರಿತಕ್ಕಂತ ಒಂದು ಧೋರಣೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ನಾವು ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡು ಅದಕ್ಕೆ ಬಡ್ಡಿಯನ್ನು ಸ್ವಲ್ಪ ಕಡಿಮೆ ಕೊಡ್ತಾ ಇದೀವಿ ಅಷ್ಟೇ. ಆ ಬಡ್ಡಿ ಏನಿದೆ ಅದು ಕೂಡ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಇದರಿಂದ ನಮ್ಗೆಲ್ಲ ಬಹಳ ಬೇಜಾರಾಗಿದೆ. ಆದ್ರಿಂದ ದೇಶಾದ್ಯಂತ ನಾವು ಸ್ಟ್ರೈಕ್ ಅನ್ನ ಪಾಲ್ಗೊಂಡಿದ್ದೀವಿ. ಆ ಸ್ಟ್ರೈಕ್ ನಿಜವಾಗ್ಲೂ ನಿಲ್ಲೋದಿಲ್ಲ. ನಾವು ಖಂಡಿತ 5 ದಿನಗಳ ವಾರಗಳ ಕೆಲಸ ಬರೋ ತನಕ ನಿಜವಾಗ್ಲೂ ನಿರ್ದಿಷ್ಟವಾಗಿ ಮುಷ್ಕರ ಮಾಡಿದ್ರು ಕೂಡ ಪರವಾಗಿಲ್ಲ. ಆ ಬೆನಿಫಿಟ್ಸ್ ನಮಗೆ ಪಾಸ್ ಆಗೋ ತನಕ ನಾವು ಮುಷ್ಕರವನ್ನ ಕೈ ಬಿಡೋದಿಲ್ಲ. ಇದು UFBಯು ರಾಷ್ಟ್ರಾದ್ಯಂತ ಕೈಬಿಟ್ಟಿರುವ ಕರೆಯಾಗಿದೆ. ಮಾರ್ಚ್ 24 ಮತ್ತು 25ರಂದು ನಾವು ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ಆಲ್ರೆಡಿ ನಾವು ಸ್ಟ್ರೈಕ್ ನೋಟಿಸ್ ಅನ್ನ ಸಬ್ಮಿಟ್ ಮಾಡಿದ್ದೇವೆ. 21ನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರ್ಯಾಲಿಯನ್ನು ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದೀವಿ. 21 ಸಂಜೆ ಮಾಡ್ತೀವಿ. ಮತ್ತೆ 24, 25 ಮುಷ್ಕರ 48 ಗಂಟೆಗಳ ಕಾಲ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಯೋಜನೆ. UFBಯು ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. UFBಯು ಲಾಂಗ್ ಲಿವ್, ಲಾಂಗ್ ಲಿವ್, ಲಾಂಗ್ ಲಿವ್. ಯೂನಿಟಿ ಲಾಂಗ್ ಲಿವ್, ಲಾಂಗ್ ಲಿವ್, ಲಾಂಗ್ ಲಿವ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ. ನಾವೆಂದೂ ಸೋತೆ ಇಲ್ಲ, ಸೋತೆ ಇಲ್ಲ, ಸೋತೆ ಇಲ್ಲ. ನಾವೆಂದೂ ಸೋತೆ ಇಲ್ಲ, ಸೋತೆ ಇಲ್ಲ, ಸೋತೆ ಇಲ್ಲ. ನಾವೆಂದೂ ಸೋಲೋದಿಲ್ಲ, ಸೋಲೋದಿಲ್ಲ, ಸೋಲೋದಿಲ್ಲ. ಅವರ ಜಿಂದಾಬಾದ್, ಜಿಂದಾಬಾದ್.